ವಿನಂತಿ. ಈಗ ರಾಷ್ಟ್ರ ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲು ಅತಿಥಿ ಗಣ್ಯರನ್ನು ದೀಪ ಬೆಳಗಲು ಕೋರುತ್ತೇವೆ. ಸರ್ ಅಲ್ಲಿ ಬಗ್ಗಿ ಸರ್ ಮೇಡಮ್ ಸರ್ ರಮಣ ಸರ್ ಹಾಂ ರೆಡಿ. ಯೋಗ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ 10 ವರ್ಷದಿಂದ ಪ್ರತಿ ವರ್ಷ ಒಂದೊಂದು ಥೀಮ್ ನಡಿ ಯೋಗ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಜೂನ್ 21ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಓಕೆ ಈಗ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತವನ್ನು ಕೋರಲಿದ್ದಾರೆ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 20ರಂದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಆ ಒಂದು ವಿಶ್ವಸಂಸ್ಥೆ ಇದನ್ನ 1914ರಿಂದ ಇದನ್ನ ಆಚರಣೆ ಮಾಡ್ತಾ ಬರ್ತಾ ಇದೆ. ಆದ್ದರಿಂದ ನಮ್ಮ ಇಂಡಿಯಾದಲ್ಲಿ 1915ರಿಂದ ಇದು ಕಂಪಲ್ಸರಿಯಾಗಿ ಜೂನ್ 21ರಂದು ಆಚರಣೆ ಮಾಡಬೇಕು. ಅದು ಸುದೀರ್ಘವಾದಂತಹ ದಿನ ಇವತ್ತು ಜೂನ್ 21 ಅಂತ ಹೇಳ್ಬಿಟ್ಟು ಇಡೀ ವಿಶ್ವಸಂಸ್ಥೆ ಎಲ್ಲರಿಗೂ ಸಹ ಎಲ್ಲಾ ರಾಷ್ಟ್ರಗಳು 177 ರಾಷ್ಟ್ರಗಳು ಆ ಒಂದು ವಿಶ್ವ ಯೋಗ ದಿನಾಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲೂ ನಮ್ಮ ಮಾನ್ಯ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಮಾನ್ಯ ಕುಲಸಚಿವರು ಇವತ್ತು ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಮಾನ್ಯ ಕುಲಸಚಿವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಕೆ.ಬಿ. ಪ್ರವೀಣ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ನಾನು ಹೂಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನ ಕೋರುತ್ತೇನೆ.
ಇಂದಿನ ಒಂದು ವಿಶೇಷ ಉಪನ್ಯಾಸವನ್ನ ನೀಡ್ತಕ್ಕಂಥ ಡಾಕ್ಟರ್ NN ಪ್ರಹ್ಲಾದ್ ಸರ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಕ್ಕೆ ಬಂದಿದ್ದಾರೆ. ಅವರು ನಿವೃತ್ತ ಪ್ರಾಧ್ಯಾಪಕರು, ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ RIE ಮೈಸೂರು. ಇವರಿಗೆ ನಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಹೂಗುಚ್ಛ ಕೊಡುವುದರ ಮೂಲಕ. ನಮ್ಮ ಮುಖ್ಯ ಅತಿಥಿಗಳು ಇಂದಿನ ಈ ಒಂದು ಪ್ರಾಯೋಗಿಕವಾಗಿ ಯೋಗವನ್ನ ಹೇಳ್ಕೊಡ್ತಕ್ಕಂಥ ಯೋಗ ಗುರುಜಿಯರು ಶ್ವಾಸ ಪ್ರವೀಣ ಯೋಗರತ್ನ ಗಂಗಾಧರ ಗುರೂಜಿ, ಬೆಂಗಳೂರಿಂದ ಪ್ರಾಣಾಯಾಮ ಯೋಗ ಮತ್ತು ಮೆಡಿಟೇಷನ್, ಬೆಂಗಳೂರು ಯೋಗಾಶ್ರಮ. ಇವರಿಗೆ ನಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ನಮ್ಮ ಡೀನ್ ಅಧ್ಯಯನ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಮತ್ತೊಬ್ಬರು ಮುಖ್ಯ ಅತಿಥಿ ನಮ್ಮ ಅಂದ್ರೆ ಯೋಗ ಮತ್ತು ಮೆಡಿಟೇಷನ್ ಬೆಂಗಳೂರು ಇಂದಿರಾನಗರ, ಇಲ್ಲಿಂದ ಬಂದಿರುವಂತಹ ಮೇಡಮ್ ರವರಿಗೂ ಸಹ ಒಂದು ಹೂಗುಚ್ಛ ಕೊಡುವುದರ ಮೂಲಕ ವಿಶ್ವವಿದ್ಯಾಲಯದ ಪರವಾಗಿ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು, ಸೆಂಟ್ ಜೋಸೆಫ್ಸ್ ಕಾಲೇಜಿನ ಒಂದು ಮಕ್ಕಳು ಇದ್ದೀರಾ. ಸೊ ಅವರಿಗೂ ಮತ್ತೆ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕೇತರ ಸಿಬ್ಬಂದಿಗಳು, ನಮ್ಮ ವಿಭಾಗದ ಡೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಬೋಧಕೇತರ ವರ್ಗದವರಿಗೂ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ನಾನು ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಾಸ್ತವಿಕ ನುಡಿ ಹಾಗೂ ಸ್ವಾಗತವನ್ನು ಕೋರಿದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ಶೈಕ್ಷಣಿಕರವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮುಂದೆ ವ್ಯಕ್ತಿ ವಿಕಾಸ ಮತ್ತು ಯೋಗದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ NN ಪ್ರಹ್ಲಾದ್ ಸರ್, ನಿವೃತ್ತ ಪ್ರಾಧ್ಯಾಪಕರು, ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು. ಯೋಗರತ್ನ ಗಂಗಾಧರ ಗುರೂಜಿ, ಪ್ರೊಫೆಸರ್ ರಾಮನಾಥ್ ಮೇಡಮ್ ಬೆಂಗಳೂರಿಂದ ಬಂದರು. ನಾನೇನು ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕೆಂದರೆ ಆಗಲೇ ಬಿಸಿಲು ಬಂದ್ಬಿಟ್ಟಿದೆ. ಗುರೂಜಿಯವರು ಯೋಗಾಸನಗಳನ್ನ ಮಾಡಿಸ್ತಾರೆ. ಬ್ರೀಫಾಗಿ ಒಂದು 2-3 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ನೀವು ಕೇಳ್ಬೋದು, ಯೋಗ ಅನ್ನೋ ಒಂದು ಪರಿಕಲ್ಪನೆ, ಈ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ ನಾವು, ಎಸ್ಪೆಷಲಿ PUC ಮಕ್ಕಳು, ನೀವು ಇದನ್ನು ತಿಳ್ಕೊಳ್ಳೇಬೇಕು. ಯಾವಾಗ ಸ್ಟಾರ್ಟ್ ಆಯಿತು ನಮ್ಮ ಪ್ರಪಂಚದಲ್ಲಿ? ಇಡೀ ಪ್ರಪಂಚದಲ್ಲಿ ಈ ಯೋಗ ಅನ್ನೋದು ಬಂದಿದ್ದು ನಾರ್ತ್ ಇಂಡಿಯಾ, ಸೌತ್ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ 5000 ವರ್ಷಗಳ ಹಿಂದೆ. ಇದರ ಗುರು, ಫಾದರ್ ಆಫ್ ಯೋಗ ಯಾರು ಅಂತ ಹೇಳಿದ್ರೆ ಮಹರ್ಷಿ ಪತಂಜಲಿ. ಇದನ್ನೆಲ್ಲ ನಾನು ಗೂಗಲ್ ಸರ್ಚ್ ಮಾಡಿ ಪಾಯಿಂಟ್ಸ್ಗಳು ಹಾಕಿ ಬಂದಿದ್ದೆ. ಅವರು he systematized and codified the then existing yoga practices. ಯೋಗನ ಹೇಗೆ ಡಿಫೈನ್ ಮಾಡೋದು, ಹೇಗೆ ವ್ಯಾಖ್ಯಾನ ಮಾಡೋದು ಅಂತ ಯಾರನ್ನ ಕೇಳಿದ್ರೆ ಬಹಳ ಚೆನ್ನಾಗಿದೆ ಇದು ಉತ್ತರ. ಯೋಗ ಈಸ್ ಎ ಗ್ರೂಪ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟಿಸಸ್ ವಿಚ್ ಒರಿಜಿನೇಟೆಡ್ ಇನ್ ಏನ್ಷಿಯಂಟ್ ಇಂಡಿಯಾ. ನೋಡಿ, ವೇದಿಕ್ ಪೀರಿಯಡ್ ಇಂದಲೂ ಸಹಿತ ಈ ಯೋಗ ಅನ್ನೋದು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ. ಇದರ ನಿಜವಾದ ಒರಿಜಿನೇಟರ್ ಯಾರು ಅಂತ ಕೇಳಿದ್ರೆ, ನಾನು ಓದ್ತಿದ್ದಾಗ ಮಕ್ಕಳ ಶಿವ ಅಂತ, ಅವ್ರನ್ನಾಗ ಲಾರ್ಡ್ ಶಿವ ಅಂತ ಕರೀತಾರೆ. ಶಿವ ದೇವರು ಅಂತಲೇ ಹೇಳ್ಕೊಬೋದು ಈಗ ನಾವು ಹೇಳೋದು. ಅವರು ಹೀ ಈಸ್ ದಿ ಒರಿಜಿನೇಟರ್ ಆಫ್ ಯೋಗ. ಇಟ್ ಈಸ್ ಹೀ ಫಸ್ಟ್ put this yoga seed in the human minds. ಅದನ್ನ ನಾವು ದೇವರೇ ಮಾಡಿರೋದು ಅಂತ ಹೇಳ್ತಾರೆ. ಆದರೆ 1890ರ ಆಸುಪಾಸುಗಳಲ್ಲಿ ನಮ್ಮ ಗುರೂಜಿಗಳು, ಮಾಂಕ್ಸ್, ಇವರೆಲ್ಲರೂ ಇಡೀ ವಿಶ್ವದಲ್ಲಿ ಈ ಒಂದು ಯೋಗ ಕಾನ್ಸೆಪ್ಟ್ನ ಹೋಗಿ ಪಸರಿಸಿದ್ರು, ಅಂದರೆ ಸ್ಪ್ರೆಡ್ ಮಾಡೋದು ಅಂತ ಹೇಳ್ತಾರೆ. ಈಗ ಒಂದು ಪ್ರಶ್ನೆ, 21ನೇ ಜೂನೇ ಯಾತಕ್ಕೆ ನಾವು ಯೋಗ ಡೇ, ಇಂಟರ್ನ್ಯಾಷನಲ್ ಡೇ ಮಾಡಬೇಕು ಅನ್ನೋದಕ್ಕೆ ಮೋದಿ ಅವರು ಒಂದು ಸೂಕ್ತವಾದಂಥ ಮಾಹಿತಿನ 2014ರಲ್ಲಿ UN ಅಸೆಂಬ್ಲಿನ ಮಾತಾಡ್ತಾ ಇದ್ದಾಗ ಹೇಳಿದ್ದಾರೆ.
ಏನು ಅಂತಂದರೆ June 21st is the longest day of the year in the northern hemisphere and a symbol of life and health. ಆ ದೃಷ್ಟಿಯಿಂದ ಈ 21ನೇ ತಾರೀಕೆ ಮಾಡ್ತಿರೋ, ನೀವು ಕೇಳಬಹುದು 22ಕ್ಕೆ ಯಾಕೆ ಮಾಡಬಾರ್ದು ಹಾಗೆ ಅಂತ, ಅದಕ್ಕೆ ಅದು ಉತ್ತರ. ಆಮೇಲೆ ಯೋಗ ಅನ್ನೋದು ಇಟ್ ಇಸ್ ಫಾರ್ ಹೆಲ್ತ್. ಯಾರೇ ಯೋಗವನ್ನು ಮಾಡಿದ್ರು ಅವರ ಆರೋಗ್ಯ ಸುಧಾರಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಒಂದು ಥೀಮ್ ಸಜೆಸ್ಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ. ವರ್ಲ್ಡಲ್ಲಿ ತಪ್ಪಿಲ್ಲ. ಈ ಸಲ 2024ರ ಥೀಮ್ ಏನು ಅಂದರೆ ಯೋಗ ಫಾರ್ ಸೆಲ್ಫ್. ಸೆಲ್ಫ್ ಅಂದರೆ ನಿಮ್ಗಳು ಆ್ಯಂಡ್ ಸೊಸೈಟಿ. ಸೊಸೈಟಿ ಇದ್ರೇ ನೀವಿದ್ರೆ ಸೊಸೈಟಿ, ಸೊಸೈಟಿ ಇದ್ದರೆ ನೀವು ಅಂತ ಹೇಳ್ತೀವಿ. ಹಾಗೆ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ. ಯೋಗದಲ್ಲಿ ನಾನಾ ತರಹದ ವಿಧಗಳಿವೆ, ಅದ್ರ ಬಗ್ಗೆ ನಾನು ಚರ್ಚಿಸಕ್ಕೆ ಹೋಗಲ್ಲ. ಯೋಗರತ್ನ ಗಂಗಾಧರ ಗುರೂಜಿಯವರು ಇಲ್ಲಿ ಇರೋದ್ರಿಂದ ಅವರು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ. ಯೋಗ ಅಂದ್ರೆ ಏನು, ಯೋಗದಿಂದ ಆಗುವ ಅನುಕೂಲಗಳೇನು. ನಮ್ಮ ದೇಶ ಬರೀ 5000 ವರ್ಷದ ಹಿಂದೆ ಅಲ್ಲ, ಈಗಲೂ ಸಹಿತ ನಮ್ಮ ನೆಚ್ಚಿನ ಮತ್ತು ಅಚ್ಚುಮೆಚ್ಚಿನ ಪ್ರೈಮ್ ಮಿನಿಸ್ಟರ್ ಆದಂಥ ಮೋದಿ ಅವರು 2014ರಲ್ಲಿ UN ಅಸೆಂಬ್ಲಿನಲ್ಲಿ ಮಾತಾಡಿ ಯೋಗ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಡೀ ವಿಶ್ವವೇ ಡಂಗ್ ಪಡೆದೋಗಿದೆ ಯೋಗ ಅನ್ನೋದು ಬಹಳ ಮುಖ್ಯ ಅಂತ. ಪ್ರತಿಯೊಂದು ದೇಶದಲ್ಲೂ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ವಿಶ್ವದ ಅಗಲಕ್ಕೂ ಉದ್ದಕ್ಕೂ ಈ ಯೋಗ ಅನ್ನೋ ಕಾನ್ಸೆಪ್ಟ್, ಈ ಪರಿಕಲ್ಪನೆಯನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗ್ತಾರೆ. ಬರೀ ಒಂದೇ ದಿವಸ ಯೋಗ ಮಾಡಿದ್ರೆ ಸರೋಗಲ್ಲ. ಎವ್ರಿ ಡೇ ಇಸ್ ಎ ಯೋಗ ಡೇ. ಹೇಳಿ ಎಲ್ಲ ಮಕ್ಕಳ, ಹೇಳಿ ಎವ್ರಿ ಡೇ ಇಸ್ ಎ ಯೋಗ ಡೇ. ಜೋರಾಗಿ ಹೇಳ್ರಿ, ಉಸಿರಿಲ್ವಾ? ಹೇಳ್ರಿ ಜೋರಾಗಿ. ಯೋಗ ಡೇ. ವೆರಿ ಗುಡ್. ಅಂದ್ರೆ ಒಂದು ದಿವಸ ಮಾಡಿ ಬಿಡೋದಂತ, ಪ್ರತಿ ದಿವಸ ಯೋಗ ಮಾಡೋದ್ರಿಂದ ಆರೋಗ್ಯವನ್ನು ಸುಧಾರಿಸ್ಕೋಬಹುದು. ನನ್ನನ್ನು ಇಲ್ಲಿ ಕರೆಸಿ 2 ನಿಮಿಷ ಮಾತಾಡ್ಸೋದಕ್ಕೆ ನಮ್ಮ KSOU ಅಥಾರಿಟೀಸ್ಗಳಿಗೆ ಹಾಗೂ ಮ್ಯಾಡಮ್ಗೆ, ಪ್ರವೀಣ್ ಸಾಹೇಬ್ರಿಗೆ, ನಮ್ಮ ಡೀನ್ ನಾಯ್ಡು ಅವರಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಡಾಕ್ಟರ್ ಪ್ರಹ್ಲಾದ್ ಸರ್ ಅವರಿಗೆ ಒಂದು ಚಿಕ್ಕ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ ಸರ್. ಸ್ವೀಕರಿಸಿದ ಪ್ರಹ್ಲಾದ್ ಸರ್ ಅವರಿಗೆ ವಂದನೆಗಳು. ಮುಂದೆ ಶ್ವಾಸಪ್ರವೀಣ ಯೋಗರತ್ನ ಗಂಗಾಧರ ಗುರೂಜಿಯವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ವಿಶ್ವವಿದ್ಯಾನಿಲಯದ ಪರವಾಗಿ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ KB ಪ್ರವೀಣರವರಿಂದ 4 ಮಾತುಗಳನ್ನು ಕೇಳಲು ಬಯಸುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿರ್ತಕ್ಕಂಥ ವಿಶೇಷ ಆಹ್ವಾನಿತರಾದಂಥ ವಿಶೇಷ ಉಪನ್ಯಾಸ ನೀಡಲು ಬಂದಿರುವ ಡಾಕ್ಟರ್ NN ಪ್ರಹ್ಲಾದ್ ಅವರೇ, ಶೈಕ್ಷಣಿಕರವರು ಡಾಕ್ಟರ್ N ಲಕ್ಷ್ಮೀರವರೇ, ನಮ್ಮ ಶ್ವಾಸರತ್ನ ಪ್ರವೀಣರು, ಯೋಗರತ್ನರು ಗಂಗಾಧರ ಗುರೂಜಿಯವರೇ, ಶ್ರೀಮತಿ ಹಾಜಿರಾ ಅವರೇ,
ಪ್ರೊಫೆಸರ್ ರಮಾನಾಥನ್ ನಾಯ್ಡು ನಮ್ಮಲ್ಲೇ ಡೀನ್ ಅಧ್ಯಯನ ಕೇಂದ್ರ, ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಸುಮಾರು 36 ರೀಜನಲ್ ಸೆಂಟರ್ಸ್ ಇದೆ, 140 ಲರ್ನಿಂಗ್ ಸಪೋರ್ಟ್ ಸೆಂಟರ್ಸ್ ಇದೆ, ಎಲ್ಲನೂ ಉಸ್ತುವಾರಿ ನೋಡ್ಕೊಳ್ತಾರೆ. ಹಾಗೆ ಎಲ್ಲ ಅಕಾಡೆಮಿಕ್ಸ್ ಎಲ್ಲ ನಮ್ಮ ಶೈಕ್ಷಣಿಕ ಡೀನ್ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವ್ರು ನೋಡ್ಕೊಳ್ತಾರೆ. ಸೊ ನಮ್ಮದು ರಾಜ್ಯಾದ್ಯಂತ ಇರತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ತಾವು ಕೂಡ PUC ಮಾಡ್ತಿದ್ದೀರಲ್ಲ, PUC ಆದ ನಂತರ ಡ್ಯೂಯಲ್ ಡಿಗ್ರಿ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ಡ್ಯೂಯಲ್ ಡಿಗ್ರಿ ಅಂತ ಗೊತ್ತಲ್ಲ, 2 ಡಿಗ್ರಿ ಮಾಡ್ಬೋದು. ಗೊತ್ತಿತ್ತಾ? ಎಷ್ಟು ಜನಕ್ಕೆ ಗೊತ್ತಿತ್ತು? ಕೈ ಎತ್ತಿ. ವೆರಿ ಗುಡ್. ಅದು ಎದುರುಗಡೆನೇ ಇದ್ದೀರಾ. ಈ ಕಡೆ ಒಂದು ಸ್ವಲ್ಪ ಕಣ್ಣನ್ನು ಹಿಂಗೆ ತಿರುಗಿಸಿ BSc, BCom, BA, MBBS, ಇಂಜಿನಿಯರಿಂಗು ಯಾವುದೇ ತಗೊಂಡ್ರು ಕೂಡ ನಮ್ಮಲ್ಲಿ ಕೂಡ ನೀವು ಒಂದು ಡಿಗ್ರಿನ ಮಾಡ್ಕೊಳ್ಬೋದು ಸೈಮಲ್ಟೇನಿಯಸ್. ಅಥವಾ UG ಆದಮೇಲೂ ಕೂಡ PGನಲ್ಲಿ ಯಾವುದೋ ಒಂದು ತಗೊಂಡಿರ್ತೀರಾ, ಅದ್ರ ಜೊತೆ ನಮ್ಮದು ಮಾಡ್ಬೋದು. ನಮ್ಮಲ್ಲಿ ಅನೇಕ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ, ಅದಕ್ಕೂ ಕೂಡ ನೀವು ಭಾಗವಹಿಸ್ಬೋದು. ನಮ್ಮ ಆಸೆ ಏನು ಅಂತಂದರೆ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್ ಈಸ್ ಫಾರ್ ಎವ್ರಿ ಒನ್ ಎವ್ರಿವೇರ್, ಎಲ್ಲರಿಗೂ ಎಲ್ಲೆಡೆ ಅಂತಕ್ಕಂಥದ್ದೇ ನಮ್ಮ ಧ್ಯೇಯ. ಶಿಕ್ಷಣ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಎ ಕೈಂಡ್ ಆಫ್ ಡಿಸಿಪ್ಲಿನ್. ನಮ್ಮನ್ನು ನಾವು ಡಿಸಿಪ್ಲಿನಲ್ಲಿ ಇಟ್ಕೊಳ್ಳೋದು. 2 ಥರ ಡಿಸಿಪ್ಲಿನ್ ಇರುತ್ತೆ ಮಕ್ಕಳ, ಸೆಲ್ಫ್ ಡಿಸಿಪ್ಲಿನ್, ಇಂಪೋಸ್ ಡಿಸಿಪ್ಲಿನ್ ಅಂತೇಳಿ. ನಾವೆಲ್ಲ ಯಾವ ಥರ ಡಿಸಿಪ್ಲಿನ್ ಇಟ್ಕೋಬೇಕು ನೀವೇ ಹೇಳಿ? ಈ ಸೆಲ್ಫ್ ಡಿಸಿಪ್ಲಿನ್ ಇಟ್ಕೋಬೇಕಾ? ಹೌದಾ? ಯಾಕೆ? ತಿಂಡಿ ತಿನ್ಬೇಕಾ? ಬೇಗ ತಿಂಡಿ ಕೊಡಿಸ್ಕೊಡೋಣ ಫಸ್ಟು. ಖುಷಿಯಿಂದ ಇರಿ. 4 ಮಾತಂದ್ರೆ ಒಂದು ಯುಗ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತಲ್ಲ? ಯೋಗ ಅನ್ನೋದು ಯುಗ್ ಅಂತ ಸಂಸ್ಕೃತ ಶಬ್ದದಿಂದ ಬರುತ್ತೆ. ಯುಗ್ ಅಂದ್ರೆ ಟು ಯುನೈಟ್ ಅಂತೇಳಿ. ಯಾವುದನ್ನ ಯುನೈಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಫಿಲಾಸಫಿಕಲ್ ಆಗಿ ಬಹಳಷ್ಟು ಹೋಗ್ತೀವಿ. ಯೋಗ ಈಸ್ ನಥಿಂಗ್ ಬಟ್ ಎ ರಿಲಿಜಿಯಸ್ ಫಿಲಾಸಫಿಕಲ್ ಥಾಟ್. ಇಟ್ ಹ್ಯಾಸ್ ಬೀನ್ ಆರಿಜಿನೇಟ್. ಅವ್ರು ಹೇಳಿದ್ರಲ್ಲ ಹಿಂದೆ ಯೋಗಿಕ್ ಇದನ್ನ ನಾವು ಎಲ್ಲಿಂದ ಡಿರೈವ್ ಮಾಡ್ಕೊಂಡು, ಪತಂಜಲಿ ಮಹರ್ಷಿ ಹಿಂದೇಳಿ ಈಸ್ ದ ಆರಿಜಿನೇಟರ್ ಇನ್ನೊಬ್ಬರಿದ್ದಾರೆ. ಇವತ್ತು ನಾವು ಅವ್ರನ್ನ ಶಿವ, ಪ್ರಪಂಚದಾದ್ಯಂತ ನಿರಾಕಾರ ನಿರ್ಗುಣ ಪರಬ್ರಹ್ಮ ಶಿವ ಅಂತ ಕರಿತೀವಿ. ಯಾಕೆ ಅದನ್ನ ನಾವು ಹೇಳ್ತೀವಿ ಅಂದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಒಂದು ಮುದ್ರೆ ಸಿಗುತ್ತೆ. ಆ ಮುದ್ರೆನಲ್ಲಿ ಒಬ್ಬ ವ್ಯಕ್ತಿ ಸುತ್ತಲೂ ಪ್ರಾಣಿಗಳಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯೋಗ ಮುದ್ರೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಮಣ್ಣಿನ ಸೀಲ್ ಸಿಗುತ್ತೆ ನೋಡಿ. ಅದನ್ನ ನಾವು ಪಶುಪತಿ ಅಂತ ಕರೆದ್ವಿ. ಇವತ್ತು ಡಿಫೈನ್ ಮಾಡ್ತಾ ಇದ್ವಿ ಶಿವನ ಒಂದು ಸಾಂಕೇತಿಕ ರೂಪ ಅದು ಅಂತೆ. ಇಂಡಸ್ ವ್ಯಾಲಿ ಹಿಂದೂ ಧರ್ಮದ ಒಂದು ಆಧ್ಯಾತ್ಮಿಕ ಭಾವ, ಹೌದಲ್ಲ? ಆ ಯೋಗ ಅಂತಕ್ಕಂಥ ಸಂಸ್ಕೃತ್ ವರ್ಡ್ ಇಂದ ಟು ಯುನೈಟ್ ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆನ ನಾವು ಅರ್ಥ ಮಾಡ್ಕೋಬೇಕು. ಇಟ್ಸ್ ಎ ಕೈಂಡ್ ಆಫ್ ಸೆಲ್ಫ್ ಆಕ್ಚುಯಲೈಸೇಷನ್. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಯೋಗ. ಬರೀ ಯೋಗ ಅಂದರೆ ಇಟ್ಸ್ ನಾಟ್ ಓನ್ಲಿ ಎಕ್ಸಸೈಸ್. ಇದು ಸ್ಟ್ರೆಚಿಂಗ್ ಆಗ್ಬೋದು, ಮತ್ತೊಂದು ಎಕ್ಸಸೈಸ್ ಆಸನಗಳಾಗ್ಬೋದು. ಇಟ್ಸ್ ಎ ವೇ ಟು ರೀಚ್ ದಟ್ ಸ್ಟೇಟ್ ಆಫ್ ಯೋಗ. ಅರ್ಥ ಆಯ್ತಲ್ಲ? ನಮ್ಮನ್ನು ನಾವು ಒಂದಾಗಬೇಕು. ಅನೇಕರು ಹೇಳಿದ್ದಾರೆ ಮಹಾತ್ಮರು. ನೀವು ಕೇಳಿರ್ತೀರಾ ಶಂಕರಾಚಾರ್ಯ, ಮಧ್ವಾಚಾರ್ಯ ಮತ್ತು ರಾಮಾನುಜಾಚಾರ್ಯರ ಬಗ್ಗೆ. ದ್ವೈತ ಅಂದರೆ 2 ಅಂತೇಳಿ, ಇಟ್ಸ್ ಎ ಡ್ಯುಯಲ್ ಎಕ್ಸಿಸ್ಟೆನ್ಸ್. ಅದ್ವೈತ ಅಂದರೆ 1, ಮಧ್ವಾಚಾರ್ಯರು ಹೇಳಿದ್ರು. ವಿಶಿಷ್ಟ ಅದ್ವೈತದಲ್ಲೂ ಕೂಡ ರಾಮಾನುಜಾಚಾರ್ಯರು ಅದೇ ಹೇಳೋದು. ಟು ಯುನೈಟ್, ಒಂದೇ. ನಾನು ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ. ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಅದು ಇವತ್ತು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್. ನಿಮ್ಮ ಸೈನ್ಸ್ ಓದೋ ಮಕ್ಕಳಿದ್ದೀರಾ, ನಿಮ್ಮಲ್ಲಿ ಅರ್ಥ ಮಾಡ್ಕೊಡಿ. We have been derived from multiple cells which has been originated from time immemorial. ನಮ್ಮಲ್ಲಿ ಇರ್ತಕ್ಕಂಥ ಕಣಗಳೆಲ್ಲ, ಸೆಲ್ಸ್ ಎಲ್ಲ ಒಂದೇನೆ. ಅರ್ಥ ಆಯ್ತಲ್ಲ? ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನು ತಮಾಷೆಗೆ ಹೇಳ್ತಾ ಇಲ್ಲ ಅಥವಾ ನಿಮಗೆ ಏನೋ ಕತೆ ಹೇಳ್ತಾ ಇಲ್ಲ. ಇಟ್ ಈಸ್ ಸೈನ್ಸ್. ಬಿಕಾಸ್ ಮೈ ಸೆಲ್ಸ್ ಮ್ಯುಟಿಲೇಟ್ ಆಗಿ, ಮಲ್ಟಿಪ್ಲೈ ಆಗಿ 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 ಅನೇಕ ಇದು ಆಗಿದೆ. ಅನೇಕ ಜೀವಕಣಗಳಿಂದ ನಾನು ಉತ್ಪತ್ತಿಯಾಗಿದ್ದೀನಿ. ಒಂದೇ ಸೆಲ್ನಿಂದ ನಾವು ಅನೇಕ ಸೆಲ್ಸ್ ಆಗಿದ್ದೀವಿ. ಇಟ್ ಈಸ್ ಸೈನ್ಸ್, ಕ್ವಾಂಟಮ್ ಥಿಯರಿ. ಅರ್ಥ ಮಾಡ್ಕೊಳ್ಳಿ. ಆಗಿದ್ದಾಗ ಈ ಜಗತ್ತಿನ ವಿಚಾರಗಳೊಂದಿಗೆ ನಮಗೆ ರೇಷನಲ್ಲಿ ಕೊಟ್ಟಿದ್ದೆಲ್ಲ ವಿಚಾರ, ಜಗತ್ತಿನ ವಿಚಾರಗಳಿಗೆ ನಾವು ಯುನೈಟ್ ಆಗಬೇಕು ಅಂತಂದರೆ
ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಯೋಗ ಒಂದು ಸಾಧನ. ಯೋಗದಲ್ಲಿ ಅನೇಕ ಪ್ರಕಾರಗಳಿವೆ. ಗುರೂಜಿಯವರು, ಹಜೀರಾ ಮೇಡಮ್ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಹೆಚ್ಚಿನದಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯ. ಇವತ್ತಿನ ಜೀವನದಲ್ಲಿ ಬಹಳಷ್ಟು ಮೆಟೀರಿಯಲ್ ಕಂಫರ್ಟ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ ತಗೋಬೇಕು. ಅಪ್ಪ ಅಮ್ಮ ಇದೇ ತಾನೇ ಹೇಳೋದು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೊಳ್ಳಿ, ಚೆನ್ನಾಗಿ ಸಂಪಾದನೆ ಮಾಡಿ, ಒಳ್ಳೆ ಗಂಡನ ಒಳ್ಳೆ ಹೆಂಡತಿನ ಪಡೀರಿ, ಈ ಥರ ತಾನೇ ಹೇಳೋದು. ಆಮೇಲೆ ದೊಡ್ಡ ಮನೆ ಇರಬೇಕು, ದೊಡ್ಡ ಕಾರ್ ಇರಬೇಕು. ವಿ ಆರ್ ಆಲ್ ಸೀಯಿಂಗ್ ದೀಸ್ ಆರ್ ಆಲ್ ಮೆಟೀರಿಯಲ್ ಕಂಫರ್ಟ್ಸ್, ಬಟ್ ದಿಸ್ ವಿಲ್ ನಾಟ್ ಗಿವ್ ಯು ಹ್ಯಾಪಿನೆಸ್. ಅಲ್ಟಿಮೇಟ್ ಹ್ಯಾಪಿನೆಸ್ ಆನಂದಮಯ ಕೋಶ ಅಂತಿದೆ. ಪಂಚಕೋಶಗಳಲ್ಲಿ 5ನೇ ಕೋಶ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಅಲ್ಟಿಮೇಟ್ಲಿ ಆನಂದಮಯ ಕೋಶ. ಇದು ಸನಾತನ ಉಪನಿಷತ್ಗಳಲ್ಲಿ ಹೇಳಿರ್ತಕ್ಕಂಥದ್ದು. ಆನಂದಮಯ ಕೋಶಗಳು ಬಹಳ ಕಷ್ಟ ಇದೆ. ಅಟ್ಲೀಸ್ಟ್ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿರಬೇಕು. ಇವಾಗ ಟಿವಿಲೆಲ್ಲ ನೋಡ್ತಾ ಇದ್ದೀರಾ, ಅತ್ಯಂತ ಹೆಚ್ಚು ದುಡ್ಡಿರೋರ ಕತೆ ಏನೇನಾಗ್ತಿದೆ ಅಂತ. ಹೌದಾ? ಎಲ್ಲ ಮೆಟೀರಿಯಲ್ ಕಂಫರ್ಟ್ಸ್ ಇರೋರ ಕತೆ ಏನೇನಾಗ್ತಿದೆ. ಟಿವಿ ನೋಡ್ತಿದ್ದೀರಲ್ವಾ, ಪೇಪರ್ ಓದ್ತಿದ್ದೀರಲ್ವಾ, ಹ್ಯಾಪಿಯಾಗಿದ್ದಾರಾ? ಹ್ಯಾಪಿಯಾಗಿರ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲರನ್ನೂ ಪ್ರೀತಿ ಮಾಡಿ, ಎಲ್ಲರನ್ನೂ ಇಷ್ಟಪಡಿ. ಯಾಕಂದ್ರೆ ನೀವು ಬೇರೆಯವ್ರಿಗೆ ಇಷ್ಟಪಟ್ಟರೆ ನಿಮ್ಮನ್ನು ಇಷ್ಟಪಟ್ಕೊಂಡಂಗೆ. ನಿಮ್ಮಲ್ಲಿರ್ತಕ್ಕಂಥ ಜೀವಕಣಗಳು ಅವರಲ್ಲಿರ್ತಕ್ಕಂಥ ಜೀವಕಣಗಳು ಒಂದೇನೆ. ಬೇರೆಯವ್ರಿಗೆ ದ್ವೇಷ ಮಾಡಿದ್ರೆ, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ, ನಿಮ್ಮ ಮೇಲೆ ನೀವು ದ್ವೇಷ ಮಾಡ್ಕೊಂಡು ನಮ್ಮ ಮೇಲೆ ಕೋಪ ಮಾಡ್ಕೊಂಡಂಗೆ ನಾವು. ಕರೆಕ್ಟ್ ಅಲ್ವಾ? ಸೊ ನಾವು ಹೇಗಿರ್ಬೇಕು? ಹ್ಯಾಪಿಯಾಗಿರ್ಬೇಕು ಅಂದರೆ ಎಲ್ಲರನ್ನೂ ಒಳ್ಳೆ ಭಾವನೆಗಳಿಂದ ನೋಡಬೇಕು. ಯೋಗದ ಮೂಲ ತತ್ವ ಅದೇನೇ, ಯುನೈಟೆಡ್ ಟು ಯುನೈಟ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳ? ಸಾಕಲ್ವ ನನ್ನ ಭಾಷಣ? ಈ ಅಧ್ಯಕ್ಷೀಯ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ವೇದಿಕೆ ಮೇಲಿದೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ, ಎಲ್ಲ ನನ್ನ ಬೋಧಕೇತರ ಅಧ್ಯಾಪಕ ಮಿತ್ರರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಶುಭಾಶಯಗಳನ್ನ ಕೋರ್ತಾ, ಒಟ್ಟಾರೆಯಾಗಿ ಇಡೀ ನಮ್ಮ ಎಲ್ಲ ಬಂಧು ಬಾಂಧವರಿಗೆ, ಆಹ್ವಾನಿತರಿಗೆ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ನಮಗೆಲ್ಲ ಒಳ್ಳೆಯದಾಗಲಿ ಅಂತ ವಹಿಸ್ತಾ ಈ 2 ಅಧ್ಯಕ್ಷೀಯ ನುಡಿಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದೆ ನಿಮ್ಮದು ಪ್ರಾಕ್ಟಿಕಲ್ಸ್ ಇಲ್ಲಿ ಸರ್ ಬರ್ತಾರೆ. ಈಗ ಸರ್ ಕಾಯ್ತಾ ಇದ್ದಾರೆ, ಅವರು ಕೂಡ ನಿಮಗೆ ಇದರ ಮಹತ್ವವನ್ನು ಹೇಳಿ ಅದರ ವಿಶೇಷತೆಗಳನ್ನ ತೋರಿಸ್ತಾರೆ. ಥ್ಯಾಂಕ್ ಯು. ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಸ್ವಾಗತ, ಸುಸ್ವಾಗತ. ಯೋಗ ಬಗ್ಗೆ ನೀವು ಗೂಗಲು, ಯೂಟ್ಯೂಬ್ ಇವುಗಳನ್ನೆಲ್ಲ ಹುಡ್ಕೊಳ್ಬೋದು. ಬಹಳ ಮಹತ್ವದ ಯೋಜನೆಗಳೇನು? ಒಬ್ಬ ಅನಾರೋಗ್ಯದ ಮನುಷ್ಯನಿಂದ ತನ್ನ ದೇಶಕ್ಕಾಗಲಿ, ತನ್ನ ಊರಿಗಾಗಲಿ, ಕಡೇ ಪಕ್ಷ ತನ್ನ ಕುಟುಂಬಕ್ಕೂ ಕೂಡ ಉಪಯೋಗ ಆಗೋದಿಲ್ಲ. ಒಬ್ಬ ಅನಾರೋಗ್ಯದ ಮನುಷ್ಯನಿಂದ ಆರೋಗ್ಯ ಎಷ್ಟು ಬಹಳ ಮುಖ್ಯ ಅಂತ ಹೇಳಿದ್ರೆ, ಆರೋಗ್ಯ ಒಂದು ಕಳ್ಕೊಂಡ್ರೆ ನಾವು ಪ್ರಪಂಚದಲ್ಲಿ ಎಲ್ಲ ಕಳ್ಕೊಂಡಾಗೆ. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ವೆನ್ ವಿ ಲಾಸ್ಟ್ ಅವರ್ ವೆಲ್ತ್ ನಥಿಂಗ್ ವಿಲ್ ಬಿ ಲಾಸ್ಟ್, ವೆನ್ ವಿ ಲಾಸ್ಟ್ ಅವರ್ ಕ್ಯಾರೆಕ್ಟರ್ ಸಮಥಿಂಗ್. ತಂದೆ ತಾಯಿಗೆ ಮಕ್ಕಳು ಕೂಡ ಅಷ್ಟೇ. ಅವರು ಎಷ್ಟೇ ಕೆಟ್ಟವರಾಗಿರಲಿ, ಕೊಲೆಗಡಕರಾಗಿರಲಿ, ಕಳ್ಳರಾಗಿರಲಿ, ಯಾರೇ ಆಗಿರಲಿ, ಮಕ್ಕಳ ಮೇಲೆ ಅವರು ಪ್ರೀತಿ ಕಳ್ಕೊಳ್ಳೋದಿಲ್ಲ. ಮಕ್ಕಳು ಬೇಕು ಅಂತಂದು ಹೇಳ್ತಾರೆ. ಕುರುಡ್ರು ಇರಲಿ, ಕಿವುಡ್ರು ಇರಲಿ, ಯಾರೇ ಇರಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇರಲಿ, ಆದರೆ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾರೆ. ಮಕ್ಕಳನ್ನ ಯಾವಾಗ ತಂದೆ ತಾಯಿಗಳು ಬೇಡ ಅಂತಂದು ಹೇಳ್ತಾರೆ ಅಂದರೆ, ಅವರು ಅನಾರೋಗ್ಯದಿಂದ ನರಳ್ತಾ ಇದ್ರೆ ತಂದೆ ತಾಯಿಗಳಿಗೆ ಮಕ್ಕಳನ್ನ ಅನಾರೋಗ್ಯದಿಂದ ನರಳದನ್ನ ನೋಡೋಕ್ಕಾಗ್ದಿರ ದೇವರೇ ಬೇಗ ಕರ್ಕೊಂಡ್ಬಿಡಪ್ಪ ಇವ್ರನ್ನ ಅಂತಂದೇಳಿ ಹೇಳ್ತಾರೆ. ಅಂದರೆ ನಾವು ಆರೋಗ್ಯ ಒಂದು ಕಳ್ಕೊಂಡ್ಬಿಟ್ರೆ ಯಾರಿಗೂ ಬೇಡದವ್ರಾಗ್ತೀವಿ ನಾವು. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಏನಿಲ್ದಿದ್ರೂ ಚಿಂತೆ ಇಲ್ಲ ನಮಗೆ. ಆರೋಗ್ಯ ಹೊಂದಿದ್ರೆ ಸಾಕು. ಈ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಬಹಳ ಸಿಂಪಲ್. ಯೋಗ, ಪ್ರಾಣಾಯಾಮ, ಧ್ಯಾನ, ಇವು 3 24 ಗಂಟೆಗಳಲ್ಲಿ 1 ಗಂಟೆ ಇದಕ್ಕೋಸ್ಕರ ನಾವು ಖರ್ಚು ಮಾಡಿದ್ದೀವಿ ಅಂತಂದರೆ ನಾವು ಕೊನೆ ಉಸಿರಿರೋವರೆಗೂ ಬಹಳ ಆರೋಗ್ಯದಿಂದ ಬದುಕ್ಬೋದು ನಾವು. ನಮಗೆ ಬಹಳ ಜನ ಹೇಳ್ತಾರೆ ನಮ್ಗೆ ಟೈಮ್ ಇಲ್ಲ, ನಮಗೆ ಯೋಗ ಮಾಡೋದಕ್ಕೆ ಅದು ಇದು ಅಂತಾರೆ. ನಾನು ನಿಮ್ಗೆ ಅರ್ಧ ಮೈಸೂರು ನಿಮ್ಮ ಹೆಸರು ಬರ್ಕೊಟ್ಬಿಡ್ತೀನಿ, ತಗೊಂಡ್ಬಿಡಿ ಅರ್ಧ ಮೈಸೂರು. ನಿಮಗೆ ಒಂದು 10 ಟನ್ ಗೋಲ್ಡ್ ತಂದು ನಿಮ್ಮ ಮನೇಲಿ ಇಟ್ಬಿಡ್ತೀನಿ. ನಿಮ್ಗೆ ಎಷ್ಟು ಬೆಳ್ಳಿ ಬೇಕೋ ಕೊಡ್ತೀನಿ. ತಿಂಗಳಿಗೆ ಒಂದು 100 ಕೋಟಿ ರೂಪಾಯಿ ಆದಾಯ ಬರೋಂಗೆ ಮಾಡ್ಕೊಡ್ತೀನಿ. ಆದರೆ ಇದ್ರ ಜೊತೆಯಲ್ಲಿ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಮು ಕೊಡ್ತೀನಿ. ಬೇಕಾ ಇಷ್ಟೆಲ್ಲ ದುಡ್ಡು ನಮಗೆ?
ಇಷ್ಟೆಲ್ಲ ಆಸ್ತಿ ಬೇಕಾ? ನಮಗೆ ದುಡ್ಡು ಬೇಕು. ಯಾಕೆ ಅಂದರೆ ನಾವು ನಮ್ಮ ಲೈಫನ್ನ ಕನ್ಫರ್ಟ್ ಮಾಡೋದಕ್ಕೋಸ್ಕರ, ನಾವು ಎಂಜಾಯ್ ಮಾಡೋದಕ್ಕೋಸ್ಕರ ಬೇಕು. ಎಂಜಾಯ್ ಮಾಡೋದಕ್ಕೆ ನಿಮ್ಗೆ ಆರೋಗ್ಯನೇ ಇಲ್ಲ ಅಂದರೆ ನಿಮ್ಗೆ ಇವೆಲ್ಲ ಕೊಟ್ಟು ಏನು ಪ್ರಯೋಜನ ಇಲ್ಲ, ಏನಿಲ್ಲ. ಅದರಿಂದ ಆರೋಗ್ಯಕ್ಕಿಂತ ಬಿಗಿದಾದದ್ದು ಇನ್ನೇನೂ ಇಲ್ಲ ಪ್ರಪಂಚದಲ್ಲಿ. ಆರೋಗ್ಯ ಯಾರು ಹಾಳು ಮಾಡ್ಕೊತಾರೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಂಗೆ. ಈ ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ನಾನು ಹೇಳಿದ್ನಲ್ಲ, ಯೋಗ, ಪ್ರಾಣಾಯಾಮ, ಧ್ಯಾನ, ಇವು ಮೂರು ಬಹಳ ಮುಖ್ಯ. ಯಾಕೆ ಇವು ಮೂರು ಮುಖ್ಯ? ಯೋಗ ಅಂದರೆ ಏನು, ಯಾಕೋಸ್ಕರ ನಮಗೆ ಯೋಗ ಬೇಕು? ಯೋಗ ಅಂದರೆ ನಮ್ಮ ಸಾರೋರು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ರಿಚ್ ಅಂತಂದರೆ ಕೂಡಿಸು, ಏನನ್ನ ಕೂಡಿಸು. ನಾವು ಪುರಾತನ ಇದಕ್ಕೆ ಹೋಗಿದ್ದೀವಿ ಅಂತಂದರೆ ನಿನ್ನ ಆತ್ಮನ ಪರಮಾತ್ಮನ ಜೊತೆ ಸೇರಿಸು ಅಂತಾರೆ. ನಮ್ಗೆ ಅದಿಲ್ಲ ಅಂದರೆ ಈಗ ನಮ್ಮ ದೇಹ ನಮ್ಮ ಮೈಂಡು ಎರಡನ್ನೂ ಒಂದು ಸೇರಿಸ್ತಾನ. ಈಗ ನೀವು ಇಲ್ಲಿ ಕೂತಿದ್ದೀರಾ, ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಇಲ್ಲಿ ಗಮನ ಕೊಟ್ಟು ನಿಮ್ಮ ಫಿಸಿಕಲ್ ಬಾಡಿ ಜೊತೆಯಲ್ಲಿ ನಿಮ್ಮ ಮೈಂಡನ್ನು ಇಟ್ಕೊಂಡು ಕೇಳಿದ್ರೆ ಕೇಳಿಸೋದಕ್ಕೂ ಅರ್ಥ ಆಗುತ್ತೆ. ನಿಮ್ಗೆ ಇಲ್ಲ ಅಂದರೆ ಅರ್ಥ ಆಗೋಲ್ಲ. ನಿಮ್ಮ ಫಿಸಿಕಲ್ ಬಾಡಿ ಇದ್ದು ಮೈಂಡ್ ಬೇರೆ ಎಲ್ಲೋ ಇದ್ದರೆ ನಿಮ್ಗೇನೂ ಅರ್ಥ ಆಗೋದಿಲ್ಲ, ನಾವೆಲ್ಲೂ ಸಕ್ಸಸ್ ಆಗೋದಿಲ್ಲ ಕೆಲಸದಲ್ಲಿ. ಅದರಿಂದ ಅವೆರಡನ್ನೂ ಸೇರಿಸ್ಕೊಳ್ಳೋಣ. ಅದಕ್ಕೋಸ್ಕರ ಯೋಗ ಮಾಡೋಣ, ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮ ಯಾಕೆ ಬೇಕು ನಮಗೆ ಅಂತಂದು ಹೇಳಿದರೆ, ಪ್ರಾಣಾಯಾಮ ಬಹಳ ಮಹತ್ವವಾದದ್ದು. ಬಹಳ ಜನ ಯೋಗ 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 ಅಂತಂದು ಹೇಳ್ತಾರೆ. ಯೋಗ ಬಂದು ಪ್ರಾಣಾಯಾಮ ಚೆಂದಾಗಿ ಕಲಿತು ಯೋಗ ಮಾಡಿದ್ರೆ ಯೋಗ ಆಗುತ್ತೆ, ಇಲ್ಲ ಅಂದರೆ ಅದು ಎಕ್ಸಸೈಸ್ ಆಗುತ್ತೆ. ಯೋಗಗೂ ಎಕ್ಸಸೈಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ನೀವು ಪಕ್ಕ ಯೋಗ ಮಾಡಬೇಕು ಅಂತಂದರೆ ಮೊದಲು ಪ್ರಾಣಾಯಾಮ ಕಲಿಬೇಕು. ಪ್ರಾಣಾಯಾಮ ಅಂದರೆ ಏನು? ಪ್ರಾಣ ಅಂದರೆ ನಮ್ಮಲ್ಲಿರೋ ಪ್ರಾಣನ ನಾವು ಕಾಪಾಡಬೇಕಾಗಿರೋದೇ ಪ್ರಾಣಾಯಾಮ. ಇವಾಗ ನಿಮ್ಮ ದೇಹದಲ್ಲಿ ಪ್ರಾಣ ಇರೋದ್ರಿಂದ ನೀವು ಇವೆಲ್ಲ ಮಾಡ್ತಾ ಇದ್ದೀರಾ, ಕೇಳಿಸ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಣ ಇಲ್ಲ ಅಂದರೆ ನಾವು ಸತ್ತೋಗಿರ್ತೀವಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಥರನೇ ಫಾರ್ ಎಕ್ಸಾಂಪಲ್ ನೀವು ಒಂದು ಡಯಾಬಿಟಿಕ್ಸ್ ಪೇಷಂಟ್ ಅಂತ ತಿಳ್ಕೊಳ್ಳಿ. ಶುಗರಿಂದ ನರಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾಕೆ ಶುಗರಿಂದ ನರಳ್ತಾ ಇದ್ದೀರಾ ಅಂತಂದೇಳಿ ಹೇಳಿದ್ರೆ, ನಿಮ್ಮ ಪ್ಯಾಂಕ್ರಿಯಾಸ್ ಕೆಲಸ ಮಾಡೋದಿಲ್ಲ, ಅದರಿಂದ ನೀವು ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಇನ್ಸುಲಿನ್ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋದರೆ ಡಾಕ್ಟ್ರು ಹೌದಪ್ಪ ನಿಮಗೆ ಇನ್ಸುಲಿನ್ ಇಲ್ಲ, ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇನ್ಸುಲಿನ್ ತಗೊಳ್ಳಿ ಅಂತಾರೆ. ಯಾಕೆ ಆರ್ಟಿಫಿಷಿಯಲ್ ಇನ್ಸುಲಿನ್ ತಗೊಳ್ತೀವಿ? ನಮ್ಮ ಪ್ಯಾಂಕ್ರಿಯಾಸ್ ಕೆಲಸ ಮಾಡ್ತಾ ಇಲ್ಲ. ಪ್ಯಾಂಕ್ರಿಯಾಸ್ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಅದರಲ್ಲಿ ಪ್ರಾಣಶಕ್ತಿ ಇಲ್ಲ. ಪ್ರಾಣಶಕ್ತಿ ಅಂದ್ರೇನು? ನಮ್ಮ ಉಸಿರಾಟನೇ ಪ್ರಾಣಶಕ್ತಿ, ಆಕ್ಸಿಜನ್ನೇ ಪ್ರಾಣ. ಅದರಲ್ಲಿ ಪ್ರಾಣಶಕ್ತಿ ಇಲ್ಲ, ಅದಕ್ಕೋಸ್ಕರ ಅದು ಕೆಲಸ ಮಾಡ್ತಾ ಇಲ್ಲ. ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ? ಅದರಲ್ಲಿ ಪ್ರಾಣ ಇಲ್ಲ, ಅದು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಯೋಗ ಇದರಲ್ಲಿ ಏನು ಹೇಳ್ತೀವಿ ಅಂದರೆ, ನೀವು ಅದಕ್ಕೆ ಪ್ರಾಣ ಕೊಡಿ. ಇಂಜೆಕ್ಷನ್ ತೊಗೊಳ್ಬೇಡಿ, ನೀವು ಬೇರೆ ಏನೋ ಮಾತ್ರೆಗಳು ತೊಗೊಳ್ಬೇಡಿ. ಅದು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಪ್ಯಾಂಕ್ರಿಯಾಸ್ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಅದರಲ್ಲಿ ಪ್ರಾಣಶಕ್ತಿ ಇಲ್ಲ. ಪ್ರಾಣಶಕ್ತಿ ಕೊಡಿ. ಹೇಗೆ ಪ್ರಾಣಶಕ್ತಿ ಕೊಡೋದು? ಪ್ರಾಣಾಯಾಮ ಮಾಡೋದರಿಂದ ಪ್ರಾಣಶಕ್ತಿ ಕೊಡೋದು. ಪ್ರಾಣಶಕ್ತಿ ಕೊಟ್ಟಾಗ ಅದಕ್ಕೆ ಪ್ರಾಣ ಬರುತ್ತೆ, ಅದರ ಡ್ಯೂಟಿ ಅದು ಮಾಡುತ್ತೆ. ಅದರ ಡ್ಯೂಟಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ಯು ನೀಡ್ ನಾಟ್ ಟು ಟೇಕ್ ಆರ್ಟಿಫಿಷಿಯಲ್ ಇನ್ಸುಲಿನ್. ಆ ಥರ ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗಕ್ಕೂ ನಾವು ಪ್ರಾಣ ಕೊಡಬೇಕು ಅಂತಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಮಾತ್ರ ಸಾಧ್ಯ. ಏನು ಪ್ರಾಣಾಯಾಮ ಮಾಡೋದು? ಈಗ ನೀವು ಉಸಿರಾಟ ಮಾಡ್ತಾ ಇದ್ದೀವಿ. ಉಸಿರಾಟ ಮಾಡ್ತಾ ಇರೋದ್ರಿಂದ ನಾವು ಜೀವಂತವಾಗಿದ್ದೀವಿ. ಉಸಿರಾಟ ಮಾಡೋದು ನಾವು ಆಕ್ಸಿಜನ್ ಇಷ್ಟೇ ಆಕ್ಸಿಜನ್ ಹೋಗುತ್ತೆ. ನಾವು ಊಟ ಇಲ್ದಿದ್ರೆ ಬದುಕಿರ್ಬೋದು, ನೀರು ಇಲ್ದಿದ್ರೆ ಬದುಕಿರ್ಬೋದು, ಏನಿಲ್ಲ ಅಂದ್ರೂ ಬದುಕಿರ್ಬೋದು. ಗಾಳಿ ಇಲ್ಲ ಅಂತಂದರೆ 2 ನಿಮಿಷ ಬದುಕಿರೋಕ್ಕಾಗಲ್ಲ. ಇಷ್ಟು ವ್ಯಾಲ್ಯೂಬಲ್ ಪ್ರಾಣಶಕ್ತಿ ಗಾಳಿ ನಮ್ಗೆ ಎಷ್ಟು ಬೇಕು ಅನ್ನೋದು ನಮಗೆ ಅರಿವೇ ಇಲ್ಲ. ನಮಗೆ ಡಾಕ್ಟರ್ ಹತ್ರಕ್ಕೆ ಹೋದರೆ ಬ್ಲಡ್ ಕಡಿಮೆ ಇದೆ ಅಂತಾರೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಾರೆ, ಎಲ್ಲ ಕಡಿಮೆ ಅಂತಾರೆ. ನಿಮ್ಮ ಪ್ರಾಣಶಕ್ತಿ ಕಡಿಮೆ ಇದೆ ಅಂತ ಯಾರೂ ಹೇಳೋದಿಲ್ಲ. ಅದರಿಂದ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಮಾಡೋದಂದರೆ ದೀರ್ಘವಾದ ಉಸಿರಾಟ ತಗೊಳ್ಳಿ. ಸ್ವಲ್ಪ ಹೊತ್ತು ಪ್ರಾಣಶಕ್ತಿನ ಒಳಗಡೆನೆ ಇಟ್ಕೊಳ್ಳಿ, ದೀರ್ಘವಾಗಿ ಹೊರಗಡೆ ಬಿಡಿ. ಅದನ್ನು ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ, ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡೋಣ. ಕಣ್ಣು ಮುಚ್ಕೊಂಡು ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ನಿಮ್ಮ ಉಸಿರಾಟದ ಮೇಲೆ ಇರಲಿ. ದೀರ್ಘವಾಗಿ ಇನ್ಹೇಲ್ ಮಾಡಿ. ಇನ್ಹೇಲ್, ಹೋಲ್ಡ್, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಬ್ರೀದ್ ಔಟ್, ದೀರ್ಘವಾಗಿ ಬಿಡಿ. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಬ್ರೀದ್ ಔಟ್, ಇನ್ಹೇಲ್. ಪ್ರತಿ ಸಾರಿನೂ ಗಾಳಿ ಜಾಸ್ತಿ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ತಗೊಳ್ಳಿ. ಹೋಲ್ಡ್, ಬ್ರೀದ್ ಔಟ್. ಬ್ರೀತ್ ಔಟ್ ಮಾಡುವಾಗ ಹೊಟ್ಟೆ ಒಳಗಡೆ ಹೇಳ್ಕೊಳ್ತಾ ಗಾಳಿ ಆಚೆ ಬಿಡಿ. ಸ್ಟಾಪ್ ಬ್ರೆತ್. ಇನ್ಹೇಲ್, ಪೂರ್ತಿ ಗಾಳಿ ತಗೊಳ್ಳಿ, ಒಳಗಡೆನೆ ಇಟ್ಕೊಳ್ಳಿ. ಬ್ರೀದ್ ಔಟ್, ಹೊಟ್ಟೆ ಒಳಗಡೆ ತಗೊಳ್ತಾ ಪೂರ್ತಿ ಗಾಳಿ ಆಚೆ ಬಿಡಿ. ನಿಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಲಿ. ಪೂರ್ಣ ಅಂದ್ರೆ ಇನ್ಹೇಲ್, ಪೂರ್ತಿ ಗಾಳಿ ತಗೊಳ್ಳಿ, ಗಾಳಿನ ಒಳಗೆ ಇಟ್ಕೊಳ್ಳಿ. ಬ್ರೀದ್ ಔಟ್, ಹೊಟ್ಟೆ ಒಳಗಡೆ ತಗೊಳ್ತಾ ಪೂರ್ತಿ ಗಾಳಿ ಹೊರಗಡೆ ಬಿಡಿ. ನಿಮ್ಮ ಉಸಿರಾಟ ಒಂದೇ ಯೂನಿಫಾರ್ಮ್ ಆಗಿರಲಿ, ಜಾಸ್ತಿ ತಗೊಳ್ಳೋ ಪ್ರಯತ್ನ ಪಡಿ. ಹೋಲ್ಡ್, ಬ್ರೀದ್ ಔಟ್. ನಿಧಾನವಾಗಿ ಬಹಳ ಹೊತ್ತು ಗಾಳಿ ಹೊರಗಡೆ ಬಿಡಿ. ಕಾನ್ಸಂಟ್ರೇಟ್ ಆನ್ ಬ್ರೀತಿಂಗ್. ಹೋಲ್ಡ್, ಬ್ರೀದ್ ಔಟ್.
ರಿಲ್ಯಾಕ್ಸ್. ನಾವು ಯಾಕೆ ಈ ಥರ ದೀರ್ಘವಾದ ಉಸಿರಾಟ ಮಾಡಬೇಕು ಅಂದರೆ, ಉದಾಹರಣೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜೀವರಾಶಿದು ಅವರವರ ಆಯಸ್ಸು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಅವರವ್ರ ಉಸಿರಾಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾರು ಗಾಳಿ ಜಾಸ್ತಿ 60ರಿಂದ 70 ಸತಿ ಉಸಿರಾಟ ಮಾಡುತ್ತೆ, ಈ ಥರ ಮಾಡುತ್ತೆ ನಾಯಿ. ಇದು ಏನು ತೋರಿಸುತ್ತೆ ಅಂತಂದರೆ, ನಂಬರ್ ಆಫ್ ಟೈಮ್ಸ್ ಉಸಿರಾಟ ಯಾರು ಜಾಸ್ತಿ ಮಾಡ್ತಾರೆ ಅವರು ಗಾಳಿ ಕಡಿಮೆ ತಗೊಳ್ತಾ ಇದ್ದಾರೆ ಅಂತ ಅರ್ಥ. ಇವಾಗ ನಾವು 1 ನಿಮಿಷ ಹೇಳ್ಕೊಂಡು ಆಚೆ ಬಿಡೋದು ಅದು ಮಾಡೋದಕ್ಕೆ ಬದಲು ಎಷ್ಟೊತ್ತು ಗಾಳಿ ತಗೊಳ್ಬೇಕು, ಎಷ್ಟೊತ್ತು ಒಳಗೆ ಇಟ್ಟಿರಬೇಕು, ತಗೊಳ್ಳೋವಾಗ ನಾವು ಏನು ಆಲೋಚನೆ ಮಾಡ್ತಾರೆ. ಅದೇ ಥರ ಇವಾಗ ಯೋಗ ಮಾಡೋಣ. ಸ್ವಲ್ಪ ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಗ ಮುಗಿಸ್ಬಿಡೋಣ. ದಯವಿಟ್ಟು ಯೋಗ ಮಾಡೋಣ. ನಿಂತ್ಕೊಳ್ಳಿ ಎಲ್ಲ, ಸ್ಟ್ಯಾಂಡಿಂಗ್ ಆಸನ. ಇದು ಮಾಡೋವಾಗ ಈ ಶೋಲ್ಡರ್ಸ್ ಸ್ವಲ್ಪ ಪೇನ್ ಬರಲಿ, ನೋವು ತಗೊಳ್ಳೋಣ. ಇದನ್ನು ಜೋರಾಗಿ ಮಾಡಿ, ಅದನ್ನು ಮಾಡಿ, ಪೂರ್ತಿ ಮಾಡಿ ಸರ್, ಪೂರ್ತಿ ಜೋರಾಗಿ ಮಾಡಿ. ಕೈ ಪೂರ್ತಿ ಹಿಂದೆ ಹೋಗಲಿ. ಈ ಬಲಗೈ ಒಂದ್ಸತಿ ಮೇಲೆ ಹೋಗ್ಲಿ, ಒಂದ್ಸತಿ ಕೆಳಗಡೆ ಬರಲಿ. ಒಂದು ಕೈ ಮೇಲೆ ಹೋಗ್ಲಿ, ಒಂದ್ಸತಿ ಕೆಳಗಡೆ ಬರಲಿ. ನೆಕ್ಸ್ಟ್ ಇದು ಅಷ್ಟೇ, ನಿಮ್ಮ ದೇಹದಲ್ಲಿ ಪರಿಣಾಮ ಬೀರಬೇಕು. ನಾವು ಸುಮ್ಮನೆ ಏನೋ ಮಾಡಕ್ಕೆ ಹೋಗ್ಬಾರ್ದು. ಪೂರ್ತಿ ತಿರುಗಿ ನಿಮ್ಮ ಸೊಂಟದಲ್ಲಿ ಮಾಡಿ ಸರ್. ಹಾಗೆ ಕತ್ತು ಮಾಡಿ ಸರ್, ಮಾಡಿ. ಇದು ಮಾಡುವಾಗ ಕತ್ತು ಇದ್ದೇ ಹೋಗಿ ಸರ್. ಈಗ ಇದೆಲ್ಲ ಸ್ಟ್ರೆಚ್ ಆಗೋದು ಫೀಲ್ ಆಗುತ್ತೆ ನಿಮಗೆ. ಹಾಂ ಮಾಡಿ. ಸ್ವಲ್ಪ ನೋವು ತಗೊಳ್ಳಿ. ಮಾಡಬೇಕಂದ್ರೆ ಕಷ್ಟ ನಮ್ಗೆ. ಅದರಿಂದ ಫಲಿತಾಂಶ ಸಿಗಬೇಕು ಅಂತಂದರೆ ಸ್ವಲ್ಪ ನೋವಾಗೋ ಥರ ಮಾಡಬೇಕು. ನೆಕ್ಸ್ಟ್ ಮಾಡಬೇಕು. ಮುಂದೆ ಬೆಂಡಾದಾಗ ಎಕ್ಸೇಲ್ ಮಾಡಬೇಕು. ಹಿಂದೆ ಬೆಂಡಾದಾಗ ಇನ್ಹೇಲ್ ಮಾಡಿ, ಮುಂದೆ ಬೆಂಡಾದಾಗ ಎಕ್ಸೇಲ್ ಮಾಡಿ. ನೆಕ್ಸ್ಟ್ ಪೂರ್ತಿ ಹಿಂದೆ ಹೋಗಿ ಮೇಲೆ ಹೋಗಿ ಪೂರ್ತಿ ರೌಂಡ್ ಬರಲಿ. ರಿವರ್ಸ್. ನೆಕ್ಸ್ಟ್ ನೆಕ್ ಎಕ್ಸರ್ಸೈಸ್ ಮಾಡೋಣ. ಕತ್ತು ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು. ಮುಂದೆ ಹಿಂದೆ ಮಾಡಿ, ರೌಂಡ್, ರಿವರ್ಸ್, ರಿಲ್ಯಾಕ್ಸ್. ಬಾಡಿನ ಫ್ರೀ ಆಗಿಬಿಡಿ. ನಾವು ಯೋಗ ಮಾಡೋದಕ್ಕೆ ಮುಂಚೆ ಈ ಎಕ್ಸರ್ಸೈಸ್ ಎಲ್ಲ ಮಾಡೋದ್ರಿಂದ ನಮಗೆ ಜಾಯಿಂಟ್ಸು ಮಸಲ್ಸು ಎಲ್ಲ ಲೂಸ್ ಆಗುತ್ತೆ. ಆಗ ಯೋಗ ಮಾಡಲಿಕ್ಕೆ ಸುಲಭವಾಗಿರುತ್ತೆ. ರಿಲ್ಯಾಕ್ಸ್ ಮಾಡಿ ಕರೀತಾರೆ. ನಾವು ಯೋಗ ಮಾಡಬೇಕು ಅಂದ್ರೆ ಹಾಗೆ ಎಡಗಡೆಗೆ ಬೆಂಡಾಗಿ ನೋಡಿ. ಈಗ ನೀವು ಬೆಂಡಾಗ್ತಾ ಇದ್ದೀರಾ, ಇದು ಎಕ್ಸರ್ಸೈಸು. ಈಗ ನೀವು ಮಾಡ್ತಾ ಇರೋದು ಯೋಗ ಅಲ್ಲ, ಎಕ್ಸರ್ಸೈಸು. ಇದನ್ನು ಯೋಗ ಮಾಡೋಣ. ಕೈನ ಸ್ಟ್ರೈಟಾಗಿ ನಿಲ್ಲಿಸಿ, ಸ್ಟ್ರೈಟಾಗಿ ಕೈ. ಈಗ ಪೂರ್ತಿ ಸ್ಟ್ರೆಚ್ ಮಾಡಿ. ಪೂರ್ತಿ ನಿಮ್ಮ ಉಗುರುಗಳು ಕೂಡ ಸ್ಟ್ರೆಚ್ ಆಗಬೇಕು. ಉಗುರು ಕೂಡ, ನೈಲ್ಸ್ ಕೂಡ ಸ್ಟ್ರೆಚ್ ಆಗಬೇಕು. ಪೂರ್ತಿ ಸ್ಟ್ರೆಚ್ ಮಾಡಿ. ನಿಮ್ಮ ಆರ್ಮ್ಸ್ ಕಿವಿಗೆ ಟಚ್ ಆಗಿ ಪೂರ್ತಿ ಸ್ಟ್ರೆಚ್ ಮಾಡಿ. ಆ ಸ್ಟ್ರೆಚ್ಚಲ್ಲೇ, ಆ ರೇಡಿಯಸ್ಸಲ್ಲೇ ಪಕ್ಕಕ್ಕೆ ಬೆಂಡಾಗಿ, ಅದೇ ರೇಡಿಯಸ್ಸಲ್ಲೇ ದೇಹ ಸ್ಟ್ರೈಟ್ ಆಗಿರಲಿ, ಸೊಟ್ಟಕ್ಕೆ ಬೆಂಡಾಗಬಾರ್ದು. ಹಾಗೇ ಬೆಂಡಾಗಿ ಕೈಯಿಂದ ವೆರಿ ಗುಡ್. ಸ್ಟ್ರೆಚ್ಚಲ್ಲೇ ಇರಲಿ, ಪೂರ್ತಿ ಸ್ಟ್ರೆಚ್ ಇರಲಿ. ಕೈ ಎಷ್ಟಾಗುತ್ತೋ ಅಷ್ಟು ಬೆಂಡಾಗಿ. ಅಲ್ಲೊಂದು 10 ಕೌಂಟ್ಸ್ ಇರ್ರಿ ಮೇಡಮ್. ಕೈಯಿಂದ ಸ್ಟ್ರೈಟ್ ಮಾಡಿ ಮೇಡಮ್, ಸ್ಟ್ರೈಟ್ ಆಗಿಡಿ. ಕೈಯಿಂದ ಸ್ಟ್ರೈಟ್ ಸ್ಟ್ರೆಚ್ ಮಾಡಿ. ಬೆಂಡ್. ಈಗ ಆ ರೇಡಿಯಸ್ಸಲ್ಲೇ ವಾಪಸ್ ಬಿಡಿ. ಪೂರ್ತಿ ಸ್ಟ್ರೆಚ್ ಇರಲಿ. ಕೈ ಲೂಸ್ ಬಿಡಬೇಡಿ. ಪೂರ್ತಿ ಸ್ಟ್ರೆಚ್ ಮಾಡಿ. ಕೆಳಗಡೆ ತಗೊಳ್ಳಿ. ಆಗಲೇ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಎಫೆಕ್ಟ್ ಬಹಳ ಇರುತ್ತೆ ನೋಡಿ. ಈಗ ಅದು ಎಕ್ಸರ್ಸೈಸ್ ಆಗುತ್ತೆ, ಅದು ಯೋಗ ಆಗೋದಿಲ್ಲ. ಅದೇ ಲೆಫ್ಟ್ ಸೈಡಿಂದ ಮಾಡಿ. ಲೆಫ್ಟ್ ಹ್ಯಾಂಡ್ ಅಪ್, ಸ್ಟ್ರೆಚ್ ಮಾಡಿ. ನಿಮ್ಮ ನೈಲ್ಸ್ ಟಚ್ ಆಗಿ ಕೈ ಹಾಗೆ ಬೆಂಡಾಗಿ ಸೈಡ್ಗೆ ಸ್ಟ್ರೈಟಾಗಿ ಬೆಂಡಾಗಿ. ಹೊಟ್ಟೆ ಮುಂದೆ ಬರೋದು, ಹಿಂದೆ ಹೋಗೋದು ಬೇಡ. ಸ್ಟ್ರೆಚ್ ಆದಾಗ ನಿಮ್ಗೆ ಸೈಡ್ ಫೀಲಿಂಗ್ಸ್ ಎಲ್ಲ ಇರುತ್ತೆ ನೋಡಿ. ಇಲ್ಲಿ ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು ನಿಮಗೆ. ಕಾಲು ಬೆಂಡ್ ಮಾಡಬೇಡಿ, ಕಾಲೆಲ್ಲ ಸ್ಟ್ರೈಟ್ ಇರಲಿ. ಫೀಲ್ ಆಗಬೇಕು ನಿಮ್ಮ ಸೊಂಟದಲ್ಲಿ. ಆ ರೇಡಿಯಸ್ಸಲ್ಲೇ ವಾಪಸ್ ಬನ್ನಿ. ಕೈಯಿಂದ ಲೂಸ್ ಬಿಡಬೇಡಿ. ಪೂರ್ತಿ ಆ ರೇಡಿಯಸ್ಸಲ್ಲೇ ಆಚೆ ಬನ್ನಿ. ಇದನ್ನ ಅರ್ಧ ಗಂಟೆ ಚಕ್ರಾಸನ.
ತಲೆ ಸುತ್ತು ಬಂದ್ರೆ ಕೂತ್ಕೊಳ್ರಿ. ರಿಲ್ಯಾಕ್ಸ್, ಗಾಳಿನ ಹೊರಗಡೆ ಚಿಮ್ಮುತ್ತಾ ನೇರವಾಗಿ ನಿಂತ್ಕೊಳ್ಳಿ. ಮತ್ತೊಂದು ಸಾರಿ ಮಾಡಿ. ಅರ್ಧಚಕ್ರಾಸನ. ಸುಮ್ಮನೆ ಬಿಟ್ಟಾದ್ರೆ ಎಕ್ಸರ್ಸೈಸ್ ಆಗುತ್ತೆ. ನೀವು ಇನ್ಹೇಲ್ ಮಾಡ್ಕೊಂಡು ಬಿಟ್ಟಾದ್ರೆ ಯೋಗ ಆಗುತ್ತೆ. ರಿಲ್ಯಾಕ್ಸ್, ಅದೇ ಗಾಳಿನ ಹೊರಗಡೆ ಚಿಮ್ಮುತ್ತಾ ನೇರವಾಗಿ ನಿಂತ್ಕೊಳ್ಳಿ. ಪೂರ್ತಿ ಸ್ಟ್ರೆಚ್ ಮಾಡಬೇಕು. ನೀವು ಎಲ್ಲಿ ಸ್ಟ್ರೆಚ್ ಮಾಡಿರ್ತೀರೋ ಅದೇ ರೇಡಿಯಸ್ಸಲ್ಲಿ ಮೊದಲು ಸೊಂಟನ ಬೆಂಡ್ ಮಾಡಿ. ನಿಮ್ಮ ತಲೆ ಎರಡು ಕೈ ಮಧ್ಯೆನೇ ಇರಿ. ಸೊಂಟ ಬೆಂಡ್ ಮಾಡಿ. ನೇರವಾಗಿ ನಿಮ್ಮ ಸೊಂಟ ಗುರು ಬರಬಾರ್ದು, ಸೊಂಟದಲ್ಲಿ ಗುರು ಬರಬಾರ್ದು. ಹಾಗೆ ಕೈ ಕೆಳಗಡೆ ಹೋಗಿ ನಿಮ್ಮ 20 ಬೆರಳುಗಳು ಒಂದೇ ಲೈನಲ್ಲಿ ನಿಂತ್ಕೊಳ್ಬೇಕು. ಆಗಲಿಲ್ಲ ಅಂದರೆ ನಿಮ್ಮ ಕಾಫ್ ಮಸಲ್ಸ್ ಇಟ್ಕೊಳ್ಳಿ. ಹಿಂದೆಗಡೆಯಿಂದ ಕಾಲನ್ನು ಇಟ್ಕೊಳ್ಳಿ ಸರ್, ಹಿಂದೆಗಡೆಯಿಂದ ಕಾಲನ್ನು ಇಟ್ಕೊಳ್ಳಿ. ಈಗ ಗಾಳಿನ ಹೊರಗಡೆ ಚಿಮ್ಮುತ್ತಾ ನಿಮ್ಮ ಹಣೆನ ಮೊಣಕಾಲಿಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ. ಬರುವಂತ ಬೇಡ, ಪ್ರಯತ್ನ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಹಣೆ ನಿಮ್ಮ ಮೊಣಕಾಲಿಗೆ ಮುಟ್ಟಬೇಕು. ಸಾಕು ಹೋದಾಗ ಮತ್ತೆ ಬಾಡಿ ಅಲ್ಲೇ ಇರಲಿ. ನಿಮ್ಮ ಕೈಯಿನ ತಲೆ ಲೆವೆಲ್ಗೆ ಮೇಲೆತ್ತಿ, ಕೈಯಿನ ಕೈ ಅದೇ ಸ್ಟ್ರೆಚ್ಚಲ್ಲೇ ಮೇಲೆ ಬರಲಿ. ಕೈಯಲ್ಲಿ ಲೂಸ್ ಬಿಡಬೇಡಿ. ಪೂರ್ತಿ ಸ್ಟ್ರೆಚ್ಚಲ್ಲೇ ಪಕ್ಕಕ್ಕೆ ಹೋಗಿ ಕೆಳಗಡೆ ಬರಲಿ. ಸ್ಟ್ರೆಚ್ ಮಾಡ್ತಾ ಬೇಕಾಗಿ ಇದು ಲೆವೆಲ್ ಬರಲಿ. ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಈ ಕೆಳಗಡೆ ಈಗ ನಿಮ್ಮ ಕಾಲನ್ನು ಇಟ್ಕೊಂಡು ನಿಮ್ಮ ಹಣೆಯ ಮೊಣಕಾಲಿಗೆ ಓಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಪ್ರತಿಯೊಂದರಲ್ಲೂ ಪ್ರಯತ್ನ ಇರಲಿ, ಬಲವಂತ ಮಾಡಬೇಡಿ. ಪ್ರಯತ್ನ ಪಡಿ. ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ಟಲ್ಲಿ ಪ್ರಯತ್ನ ಪಡಿ. ರಿಲ್ಯಾಕ್ಸ್ ಮಾಡುವಾಗ ಮೊದಲು ಕೈಗಿನ ಮೇಲೆತ್ತಿ ತಲೆ ಲೆವೆಲ್ಗೆ ತಗೊಂಡ್ಬನ್ನಿ. ಮೇಲೆ ಬಿಡಿ. ಇದು ಲೆವೆಲ್ ಇರಲಿ. ಈಗ ಸ್ಟ್ರೆಚ್ಚಲ್ಲೇ ನಿಲ್ಲೋಡಿ. ಪೂರ್ತಿ ಸ್ಟ್ರೆಚ್ ಮಾಡಿ. ಈ ಕೈ ಬಂದು ಕೆಳಗಡೆ ಇರಲಿ. ಟಚ್ ಆಗಲಿ ಸರ್, ಟಚ್ ಆಗಲಿ. ಸ್ವಲ್ಪ ಎಳಿಬೇಕು. ಈಗ ಮೊದಲನೇದು ತಾಡಾಸನ ಮಾಡಿ. ಸ್ಟ್ರೆಚ್ ಇರಬೇಕು, ಸ್ಟ್ರೆಚ್ ಮಾಡಬೇಕು. ಸುಮ್ಮನೆ ಎಕ್ಸರ್ಸೈಸ್ ಮಾಡಬಾರ್ದು. ಕೈ ಪೂರ್ತಿ ಸ್ಟ್ರೆಚ್ ಇರಲಿ. ಗಾಳಿನ ಇನ್ಹೇಲ್ ಮಾಡ್ತಾ ಇದ್ದೆ ಬೆಂಡಾಗಿರ್ತೀರ, ಮತ್ತೆ ಎಕ್ಸೈಲ್ ಮಾಡ್ತಾ ತಲೆ ಎರಡು ಕೈ ಮಧ್ಯೆನೇ ಇರಲಿ. ಪೂರ್ತಿ ಬೆಂಡಾಗಿ ನಿಮ್ಮ ಕೈನ ಕೆಳಗಡೆ ಇಡಬೇಕು. ಕೆಳಗಡೆ ಇಡೋದಕ್ಕೆ ಕಷ್ಟ ಆದರೂ ಕೆಳಗೆ ಇಟ್ಟಿದ ತಕ್ಷಣ ನಿಮ್ಮ ರೈಟ್ ಲೆಗ್ನ ಹಿಂದೆ ಇಡಿ. ರೈಟ್ ಲೆಗ್ನ ಪೂರ್ತಿ ಹಿಂದೆ ಇಡಿ. ಕೈಯಿಂದ ಒಂದ್ಸತಿ ಕೆಳಗಡೆ ಇಟ್ಮೇಲೆ ಮತ್ತೆ ಕೈಯಿಂದ ಚೇಂಜ್ ಮಾಡಬಾರ್ದು. ನೀವು ಕಾಲನ್ನ ಪೂರ್ತಿ ಸ್ಟ್ರೆಚ್ ಮಾಡಿ ಸ್ಟ್ರೈಟ್ ಆಗಿರಲಿ. ಈಗ ಲೆಫ್ಟ್ ಲೆಗ್ ಹಿಂದೆ ಇಡಿ. ಬಾಡಿ ಸ್ಟ್ರೈಟ್ ಇರಲಿ. ನೋಡಿ ಬಾಡಿ ಸ್ಟ್ರೈಟ್. ಎಸ್, knee down and sit on your heel. ಕೈಯಲ್ಲೇ ಇರಲಿ. knee down ಮಾಡಿ sit on your heel. ಸಶಂಕಾಸನ ಮಾಡಿ. ಕೈಯಲ್ಲೇ ಇರಲಿ. ಸಾಷ್ಟಾಂಗಾಸನ ಮಾಡಿ. ಹಾಗೆ ಭುಜಂಗಾಸನ ಮಾಡಿ. ಗುಡ್. ಪ್ರತಿಯೊಂದು ಆಸನದಲ್ಲೂ ಪೂರ್ತಿ ಸ್ಟ್ರೆಚ್ ಇರಬೇಕು. ಆಕಾಶ ನೋಡಿ. ಮತ್ತೆ ಶಶಂಕಾಸನ ಮಾಡಿ. sit on your heel. ಏಕಪಾದ ಪ್ರಸರಾಸನ ಮಾಡಿ. ನಿಮ್ಮ ಬಲಗಾಲ ಎತ್ತಿ ಎರಡು ಕೈ ಮಧ್ಯೆ ಇಡಿ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಆಮೇಲೆ ನಿಮ್ಮ ಲೆಫ್ಟ್ ಲೆಗ್ ಮುಂದೆ ಇಡಿ. ಇದು ಪಾದಾಸ್ತಾಸನೇ ಆಗಿರುತ್ತೆ. ಕಾಲು ನೇರವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ರಿಲ್ಯಾಕ್ಸ್ ಮಾಡುವಾಗ ಮೇಲೆ ಎದ್ದೇಳುವಾಗ ಕೈ ತಲೆ ಎರಡು ಕೈ ಮಧ್ಯೆನೇ ಇರಲಿ. ಪೂರ್ತಿ ಸ್ಟ್ರೆಚ್ ಇರಲಿ. ನಮಸ್ಕಾರ ಮಾಡಿ. ನಮಸ್ಕಾರಾಸನ. ಗುಡ್. ಮತ್ತೊಂದು ಸರಿ ಮಾಡೋಣ. 2, ರೈಟ್ ಲೆಗ್ 3, ಲೆಫ್ಟ್ ಲೆಗ್ 4, ಶಶಂಕಾಸನ 6, ಸಾಷ್ಟಾಂಗಾಸನ 7, ಭುಜಂಗಾಸನ 8, ಪರ್ವತಾಸನ 9, ಶಶಂಕಾಸನ. knee down sir, knee down. 10, ಏಕಪಾದ ರೈಟ್ ಲೆಗ್ ಇಡಿ. ಲೆಫ್ಟ್ ಲೆಗ್ ಇಡಿ. ತಾಡಾಸನ. ನಮಸ್ಕಾರ. ಈಗ
ರೈಟ್ ಲೆಗ್ ಇಂದ ಸ್ಟಾರ್ಟ್ ಮಾಡಿ ರೈಟ್ ಲೆಗ್ ಇಂದ ಎಂಡ್ ಮಾಡಿದ್ದೀವಿ. ಈಗ ಲೆಫ್ಟ್ ಲೆಗ್ ಇಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ಲೆಗ್ ಇಂದ ಎಂಡ್ ಮಾಡೋಣ. ಎಸ್, ಪೊಸಿಷನ್ 1 2 left leg 3 4 5 6 7 8 Parvata 9 Shasakasana 10 left leg 11 right leg 12 Karasana 13 relax body ಸಾಧ್ಯ. ಮೊದಲನೇದು ನಿಮ್ಮ ಬಲಭಾಗ ಎತ್ತಿ ಎಡೆ ತೊಡೆ ಮೇಲೆ ಇಟ್ಕೊಳ್ಳಿ, ಪ್ರಯತ್ನ ಪಡಿ. ನಿಮ್ಮ ಮನಸ್ಸನ್ನೆಲ್ಲೋ ಇಟ್ಕೊಂಡು ಮಾಡಿದ್ರೆ ಬ್ಯಾಲೆನ್ಸಿಂಗ್ ಸಿಗೋದಿಲ್ಲ. ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್. ಗುಡ್. ಹಾಗೆ ಎರಡು ಕೈಗಳನ್ನ ಮೇಲೆತ್ತಿ ಬಾಡಿನ ಬ್ಯಾಲೆನ್ಸಿಂಗ್ ಮಾಡಿ, ಕೈನ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್. ನಿಮ್ಮ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್. ಏಕಾಗ್ರತೆ ಇದ್ರೆ ಇದೆಲ್ಲ ಮಾಡ್ಬೋದು. ಏಕಾಗ್ರತೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಈ ಆಸನ ಬಹಳ ಉಪಯೋಗಕಾರಿಯಾಗಿರುತ್ತೆ. ಪೂರ್ತಿ ಸ್ಟ್ರೆಚ್ ಮಾಡಿ ಕೈನ, ಪೂರ್ತಿ ರಿಲ್ಯಾಕ್ಸ್, ಪೂರ್ತಿ ಸ್ಟ್ರೆಚ್ ಬರಬೇಕು. ಈಗ ನಿಮ್ಮ ಎಡಗಾಲಿನಿಂದ ಮಾಡೋಣ. ಏಕಾಗ್ರತೆ ಬಹಳ ಇಂಪಾರ್ಟೆಂಟು. ನಿಮ್ಮ ಕಾಲ್ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಮೇಲ್ಗಡೆ ಹೇಳೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಬರುತ್ತೆ. ಕೈನ ಸ್ಟ್ರೆಚ್ ಮಾಡಿ, ಪೂರ್ತಿ ಸ್ಟ್ರೆಚ್ ಮಾಡಿ, ಕೈನ ಪೂರ್ತಿ ಸ್ಟ್ರೆಚ್ ಮಾಡಿ. ಇನ್ನು ಏಕಾಗ್ರತೆ, ರಿಲ್ಯಾಕ್ಸ್, ಸ್ವಲ್ಪ ಕೂತ್ಕೊಳ್ಳಿ. ಹಾಗೆ ಧ್ಯಾನ ಮಾಡೋಣ. 2-5 ನಿಮಿಷ ಧ್ಯಾನ ಮಾಡೋಣ. ನಿಮ್ಗೆ ಯಾವ ಆಸನ ಆರಾಮಾಸು ಆಯಾಸದಲ್ಲಿ ಕೂತ್ಕೊಳ್ಳಿ. ಆದರೆ ಪದ್ಮಾಸನ ಹಾಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಕೇಳಿಸುತ್ತೆ ನಿಮಗೆ. ನಿಧಾನವಾಗಿ ನಿಮ್ಮ ಗಮನ ಪೂರ್ತಿ ಉಸಿರಾಟಕ್ಕೆ. ನಾನು ಹೇಳೋದು ಮಾತ್ರ ಕೇಳಿಸ್ತು, ಮತ್ತಿನ್ನೇನು ಕೇಳೋದಿಲ್ಲ. ನಿಮಗೆ ನೀವು ತಗೊಳ್ಳೋ ಬಾರಿ ನಿಮ್ಮ ಹೋಗಿ ಆಸೆ ಬರುತ್ತೆ. ಅದನ್ನು ಗಮನ ಇಟ್ಟು ನೋಡಿ. ತಗೊಳ್ಳೋದಾಗ ಹೋಗಿ ಆಸೆ ಬರುತ್ತೆ. ಇದನ್ನು ಗಮನ ಇಟ್ಟು ನೋಡಿ. ನಾರ್ಮಲಾಗಿ ಉಸಿರಾಟದಲ್ಲಿ ಗಮನ ಇಟ್ಟು ಈಗ ನೀವು ತಗೊಳ್ತಾರ ನಿಮ್ಮ ಸ್ವಲ್ಪ ಹೋಗಿ ವಾಪಸ್ ಬರುತ್ತೆ. ಅದನ್ನು ಗಮನ ಇಟ್ಟು ನೋಡಿ. ನಿಮ್ಮ ಗಂಟಲು ಹೋಗಿ ವಾಪಸ್ ಬರುತ್ತೆ. ಅದೇ ಪ್ರಯತ್ನ ಆಗ್ತಾರೆ. ಗಮನ ಇಟ್ಟು ನೋಡಿ. ಈಗ ನಿಮ್ಮ ಮೂಗಳು ವಾಪಸ್ ಬರುತ್ತೆ. ನಿಮ್ಮ ದೇಹ ಕಡಿಮೆ ಆಸೆಯನ್ನು ತಗೊಳ್ಳೋದಾಗಿ ಮೂಗಲ್ಲಿ ಆಸೆ ಬರುತ್ತೆ. ಇದನ್ನು ಗಮನ ಇಟ್ಟು ನೋಡಿ.
ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿರ್ತೀನಿ.